After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC Exam Scanner Books. ಉತ್ತರ ಕನ್ನಡ ಬಿಜೆಪಿ ಟಿಕೆಟ್ಗೆ ಕಾಗೇರಿ ಕಾತರ. ಎಲ್ಲಿ ಚರ್ಚಿಸಬೇಕೋ ಅಲ್ಲಿ ಚರ್ಚಿಸಿದ್ದೇನೆ ಎಂದ ಕಾಗೇರಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕಾಂಗ್ರೆಸ್, ಬಿಜೆಪಿ, ಜೆ ಡಿ ಎಸ್ ಅಲ್ಲಿ ಇಲ್ಲ ಅನಿಸುತ್ತೆ. ಕಾಂಗ್ರೆಸ್ ಮತ್ತು ಬಿಜೆಪಿಲಿ ಮಾತ್ರ ಟಿಕೆಟ್ಗಾಗಿ ಕಾಂಪಿಟೇಷನ್ ಇದೆ ಲೋಕಸಭಾ ಚುನಾವಣೆಯಲ್ಲಿ. ಅದರಲ್ಲೂ ಬಿಜೆಪಿ JDS ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಹೆಚ್ಚು ಕಡಿಮೆ 24 ಅಥವಾ 23 ಸೀಟ್ಗಾಗಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಇದು ವಿಜಯೇಂದ್ರ ಅವರ ಮೇಲೆ ಮತ್ತು ಅಶೋಕ್ ಅವರ ಮೇಲೆ ಇರುವ ಅತಿ ದೊಡ್ಡ ಜವಾಬ್ದಾರಿ. ಜೊತೆಗೆ BS ಯಡಿಯೂರಪ್ಪ ಅವರಿಗೆ ಮಾರ್ಗದರ್ಶನ ಅತಿ ಮುಖ್ಯ. ಇದಕ್ಕೆ ಇಂಥ ಸಂದರ್ಭದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಎಲೆಕ್ಷನ್ ನಿಲ್ಲಲವಂತೆ, ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಲ್ವಂತೆ, ಅನಂತ್ ಕುಮಾರ್ ಹೆಗಡೆ ಅವರನ್ನು ಬೇಕು ಅಂತಲೇ ಕೇಂದ್ರ ಸಚಿವ ಸ್ಥಾನದಿಂದ ತೆಗೆದುಹಾಕಿದ್ರಂತೆ. ಎಲ್ಲ ಅಂತೆ ಕಂತೆಗಳ ನಡುವೆ 2019ರಲ್ಲೂ ಹಿಂಗೆ ಅನ್ನೋರು ಮತ್ತು ಅವ್ರಿಗೆ ಟಿಕೆಟ್ ಕೊಟ್ಟರು. ಈಗ ಪಂಚರಾಜ್ಯ ಚುನಾವಣೆ ನೋಡಿದ್ರೆ ಮಧ್ಯಪ್ರದೇಶದಲ್ಲಿ ಹೆಚ್ಚು ಕಡಿಮೆ 14 ಜನಕ್ಕೆ 70 ವರ್ಷ ದಾಟ್ತವ್ರಿಗೆ ಟಿಕೆಟ್ ಕೊಟ್ಟರು. ಕಾಂಟ್ರವರ್ಸಿ ಇದ್ದವ್ರಿಗೂ ಟಿಕೆಟ್ ಕೊಟ್ಟರು. ಗೆದ್ಕ ಬಂದವ್ರೆ 11 ಜನ. ಹೀಗಾಗಿ ಕೊನೆ ಕ್ಷಣದಲ್ಲಿ ಗೆಲುವೇ ಮಾನದಂಡ ಅಂದಾಗ ಬಂದ್ಬಿಟ್ಟು ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟರು. ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣ್ತಾ ಐತೆ. ಅನಂತ್ ಕುಮಾರ್ ಹೆಗಡೆ ಅವರು ಯತ್ನಾಳ್ ಅವ್ರ ಜೊತೆ ಸೇರ್ಕೊಂಡು ಡೆಲ್ಲಿಗೆ ಹೋಗವ್ರೆ ಅನ್ನೋ ಸುದ್ದಿ. ನನಗೂ ಬೇಸರ ಆಗೈತೆ. ನೀವು ಹೇಳಿದ ಮಾತ್ರ ಕೇಳ್ಕೊಂಡು ಕೂತ್ಕೋಬೇಕಾ? ಹೆಡ್ ಮಾಸ್ಟ್ರು ಅಂತ ಹೈಕಮಾಂಡ್ ಹೇಳಿದ್ದೆ ಕೂತ್ಕೊಂಡ್ರೆ ನಮ್ಗಳ ಕಷ್ಟ ಕೇಳೋರು ಯಾರು? ನಮಗೂ ವೇದಿಕೆ ಬೇಕು ಅಂತ ಒಂದಷ್ಟು ಜನ BJPಲವ್ರು ರೊಚ್ಚಿಗೆ ಹೇಳ್ತಾರೆ. ಆದರೆ ಇವೆಲ್ಲದರ ನಡುವೆ ಕೆನರಾ ಲೋಕಸಭಾ ಕ್ಷೇತ್ರ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ 6 ಬಾರಿ ಗೆದ್ದು ಬಂದಿದ್ದಂತಹ ಈ ಬಾರಿ ಸೋತ್ಬಿಟ್ಟವ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ನನಗೂ ಟಿಕೆಟ್ ಬೇಕು, ನಾನು ಡೆಲ್ಲಿಗೆ ಹೋಗಿ ವಿಮಾನ ಹತ್ತಬೇಕು, ಹೊಸ ಸಂಸತ್ ಭವನದಲ್ಲಿ ಕೂತ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ತಮ್ಮದೇ ಆದ ವರ್ಚಸ್ಸು ಖಂಡಿತವಾಗಲೂ ಇದೆ. ಆದರೂ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು, ಇಲ್ಲ ಅಂತಲ್ಲ. ಕೆನರಾ ಟಿಕೆಟ್ ಬಗ್ಗೆ ನಾನು ಆಗಲೇ ಪ್ರಸ್ತಾಪಿಸಿದ್ದೇನೆ. ಯಾರ ಜೊತೆ ಮಾತಾಡಬೇಕೋ ಅವ್ರ ಜೊತೆ ಮಾತಾಡಿದ್ದೀನಿ. ನನಗೆ ಅವಕಾಶ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅವರೇ ಸ್ಪೀಕರ್ ಆಗಿದ್ದರು. ರಾಜ್ಯ ರಾಜಕೀಯ ಚೆನ್ನಾಗಿ ಗೊತ್ತು. ಇನ್ನು ಹೊಸ್ದಾಗಿ ಮಾಡೋದು ಬೇಕಾಗಿಲ್ಲ. ಇನ್ನೇನಿದ್ರು ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯವನ್ನು ಮಾಡಬೇಕನ್ನೋ ಲೆಕ್ಕಾಚಾರ ಕಾಗೇರಿ ಅವ್ರದ್ದು. ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ಅವರು ಅವರೇ ಹಿಂದೆ ಸರಿತಾರೋ. ಯಾಕಂದರೆ ಆವೇರೆಲ್ಲೂ ಶಿವಕುಮಾರ್ ಉದಾಸಿ ಅವ್ರು ಹಿಂದೆ ಸರ್ದವ್ರೆ ಬೇಡ ಅಂತ, ಬಚ್ಚೇಗೌಡರು ಹಿಂದೆ ಸರ್ದವ್ರೆ ಬೇಡ ಅಂತ. ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ಅವರ ನಿರ್ಧಾರ ಇನ್ನೂ ಅಚಲವಾಗಿಲ್ಲ. ಈ ಮಧ್ಯೆ ಅನಂತ್ ಕುಮಾರ್ ಹೆಗಡೆ ಅವ್ರು ಹಿಂದೆ ಸರಿದ್ರೆ ಮೈತ್ರಿ ಅಂತ JDS ಅವ್ರಿಗೆ ಕೊಡಲಿ ಅಂತಲೂ ನಿಂತವ್ರೆ ಜನ, ಅಸ್ನೋಟಿಕರು. BJPಲೇ ಸಾಕಷ್ಟು ಜನ ಕಾಂಪಿಟೇಷನ್ ಅವರೇ. ಆದರೆ ಅಂತಿಮವಾಗಿ ಕ್ಷೇತ್ರ ಹಂಚಿಕೆ ಬಳಿಕ BJP ಮತ್ತು JDS ಮೈತ್ರಿಗೆ ಗೊತ್ತಾಗೋದು ಉತ್ತರ ಕನ್ನಡ ಯಾರಿಗೆ ಅಂತ. ಆಲ್ಮೋಸ್ಟ್ BJP ಬೆಲ್ಟಿರೋ ಕಡೆ ಹೋಗ್ಬಿಟ್ಟು JDSಗೇನು ಕೊಡಲ್ಲ ಅನಿಸುತ್ತೆ. ಹಾಗೇನಾದ್ರು ಇದ್ದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನನಗೇ ಟಿಕೆಟ್ ಬೇಕು, ಆಂತರಿಕವಾಗಿ ಯಾರ ಜೊತೆ ಚರ್ಚಿಸ್ಬೇಕು, ನಾನು ಚರ್ಚಿಸಿದ್ದೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿದ್ದಾರೆ. ವೀಕ್ಷಕರು, ನಿಮ್ಮ ಪ್ರಕಾರ ಯಾರಿಗಾರು ಟಿಕೆಟ್ ಕೊಟ್ಕೊಳ್ಳಿ, ಯಾವ ಪಕ್ಷದವರಾದರೂ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ, ಉತ್ತರ ಕನ್ನಡ ಅಥವಾ ಕೆನರಾ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಯಾರು ಸಂಸದರಾದರೆ ಒಳ್ಳೆಯದು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್, CBC Exam Scanner Books. ಹಾಗಾದ್ರೆ ಎಕ್ಸಾಮ್ ಸ್ಕ್ಯಾನರ್ ಅಂದ್ರೇನು? SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸ್ ಇಂದಾನೆ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CBC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.